ಕನ್ನಡ ನರ್ಸಿಂಗ್ ಕ್ಲಾಸಸ್ಗೆ ಸ್ವಾಗತ. ಈ ಕ್ಲಾಸಿನಲ್ಲಿ ನಾವು ಟಿಂಪ್ಯಾನಿಕ್ ಮೆಂಬ್ರೇನ್ ಪರ್ಫೋರೇಷನ್ ಬಗ್ಗೆ ಸ್ಟಡಿ ಮಾಡೋಣ. ಟಿಂಪ್ಯಾನಿಕ್ ಮೆಂಬ್ರೇನನ್ನು ನಾವು ಇಯರ್ ಡ್ರಮ್ ಅಂತಲೂ ಕೂಡ ಕರಿಬಹುದು. ಓಕೆ, ಇಯರ್ ಡ್ರಮ್ ಅಂತಲೂ ಅನ್ಬೋದು. ಇಯರ್ ಡ್ರಮ್ ಪರ್ಫೋರೇಷನ್ ಅಥವಾ ಟಿಂಪ್ಯಾನಿಕ್ ಮೆಂಬ್ರೇನ್ ಪರ್ಫೋರೇಷನ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಫಸ್ಟ್ ಡೆಫಿನೇಷನ್ ನೋಡೋಣ. ಟಿಂಪ್ಯಾನಿಕ್ ಮೆಂಬ್ರೇನ್ ಪರ್ಫೋರೇಷನ್ ರೆಫರ್ಸ್ ಟು ಅ ಹೋಲ್ ಆರ್ ಟಿಯರ್ ಇನ್ ಇಯರ್ ಡ್ರಮ್. ಓಕೆ, ಏನಾಗಿದೆ? ಟಿಂಪ್ಯಾನಿಕ್ ಮೆಂಬ್ರೇನ್ ಪರ್ಫೋರೇಷನ್ ಅಂದರೆ ಹೋಲ್ ಆಗಿದೆ ಅಥವಾ ಟಿಯರ್ ಆಗಿದೆ ಇಯರ್ ಡ್ರಮ್ಮಲ್ಲಿ. ಓಕೆ, ಇಯರ್ ಡ್ರಮ್ ಇರುತ್ತೆಲ್ಲ, ಅದರಲ್ಲಿ ಹೋಲ್ ಬಿದ್ದಿದೆ ಅಥವಾ ಟಿಯರ್ ಆಗಿದೆ. ಓಕೆ, ಇದರ ಅರ್ಥ ಟಿಂಪ್ಯಾನಿಕ್ ಮೆಂಬ್ರೇನ್ ಪರ್ಫೋರೇಷನ್. ಟಿಂಪ್ಯಾನಿಕ್ ಮೆಂಬ್ರೇನ್ ಪರ್ಫೋರೇಷನ್ ಅಂದರೆ ಹೋಲ್ ಆಗಿದೆ ಟಿಂಪ್ಯಾನಿಕ್ ಮೆಂಬ್ರೇನಲ್ಲಿ, ಇಯರ್ ಡ್ರಮ್ಮಲ್ಲಿ ಹೋಲ್ ಆಗಿದೆ ಅಥವಾ ಟಿಯರ್ ಆಗಿದೆ. ಓಕೆ, ನೆಕ್ಸ್ಟ್ ಕಾಸಸ್ ಬಗ್ಗೆ ಸ್ಟಡಿ ಮಾಡೋಣ. ಕಾರಣಗಳೇನಿವೆ? ಓಕೆ, ಕಾಸಸ್ ಫಸ್ಟ್ ಇನ್ಫೆಕ್ಷನ್. ಓಕೆ, ಇನ್ಫೆಕ್ಷನ್ ಯಾವ ಇನ್ಫೆಕ್ಷನ್? ಇಯರ್ ಇನ್ಫೆಕ್ಷನ್, ಸ್ಪೆಷಲಿ ಮಿಡಲ್ ಇಯರ್ ಇನ್ಫೆಕ್ಷನ್. ಮಿಡಲ್ ಇಯರ್ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ? ಟಿಂಪ್ಯಾನಿಕ್ ಮೆಂಬ್ರೇನ್ ಪರ್ಫೋರೇಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ ಅದ್ರ ಬಗ್ಗೆ. ನೆಕ್ಸ್ಟ್ ಡೈರೆಕ್ಟ್ ಇಂಜುರಿ ಅಂದರೆ ಪೆನ್ಸಿಲ್ ಇನ್ಸರ್ಟ್ ಮಾಡ್ತಾರಲ್ಲ ಕಿವಿಯ ಒಳಗಡೆ, ಇಯರ್ ಒಳಗಡೆ ಪೆನ್ಸಿಲನ್ನು ಇನ್ಸರ್ಟ್ ಮಾಡಿದಾಗ ಡೈರೆಕ್ಟ್ ಇಂಜುರಿ ಆಗುತ್ತೆ. ಇಯರ್ ಡ್ರಮ್ಗೆ ಡೈರೆಕ್ಟ್ ಇಂಜುರಿ ಆಗಿ ಅದರಲ್ಲಿ ಹೋಲ್ ಬೀಳುತ್ತೆ. ನೆಕ್ಸ್ಟ್ ಬ್ಯಾರೆಟ್ರೋಮಾ. ಓಕೆ, ಬ್ಯಾರೆಟ್ರೋಮಾ ಅಂದರೆ ಏನಾಗುತ್ತೆ? ಪ್ರೆಷರ್ ಡಿಫ್ರೆನ್ಸ್ ಆಗುತ್ತೆ. ಪ್ರೆಷರ್ ಇಯರ್ ಹೊರಗಡೆ ಮತ್ತು ಒಳಗಡೆ ಪ್ರೆಷರ್ ಡಿಫ್ರೆನ್ಸ್ ಆಗುತ್ತೆ. ಡಿಫ್ರೆನ್ಸ್ ಅಂದರೆ ಹೇಗೆ? ಸ್ವಿಮ್ಮಿಂಗ್ ಮಾಡ್ತಾರಲ್ಲ, ಓಕೆ, ಸ್ವಿಮ್ಮಿಂಗ್ ಮಾಡಿದಾಗ ಏನಾಗುತ್ತೆ? ನೀರು ಅವ್ರ ಕಿವಿಯ ಒಳಗಡೆ ಹೋಗಿ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ ಇಯರ್ ಡ್ರಮ್ ಮೇಲೆ. ಓಕೆ, ಇಯರ್ ಡ್ರಮ್ ಮೇಲೆ ಜಾಸ್ತಿ ಪ್ರೆಷರ್ ಆಗಿ ಅದೇನಾಗುತ್ತೆ? ರಪ್ಚರ್ ಆಗುತ್ತೆ. ಓಕೆ, ಅದೇನಾಗುತ್ತೆ? ಪರ್ಫೋರೇಷನ್ ಆಗುತ್ತೆ. ಅದೇನಾಗುತ್ತೆ? ಹೋಲ್ ಆಗುತ್ತೆ. ನೆಕ್ಸ್ಟ್ ಲೌಡ್ ಸೌಂಡ್ ಆರ್ ಬ್ಲಾಸ್ಟ್. ಓಕೆ, ಲೌಡ್ ಸೌಂಡ್, ಜಾಸ್ತಿ ಲೌಡ್ ಸೌಂಡ್ ಇದ್ದರೆ ಅಥವಾ ಬಾಂಬ್ ಬ್ಲಾಸ್ಟ್ ಅದು ಆಗಿದ್ದರೆ ಏನಾಗುತ್ತೆ? ಜಾಸ್ತಿ ಸೌಂಡಿಂದ ನಮ್ಮದು ಇಯರ್ ಡ್ರಮ್ ಇರುತ್ತೆಲ್ಲ ಅದು ಟಿಯರ್ ಆಗುತ್ತೆ. ಏನಾಗುತ್ತೆ? ಟಿಯರ್ ಆಗುತ್ತೆ, ಪರ್ಫೋರೇಟ್ ಆಗುತ್ತೆ. ಅದೇ ಇಯರ್ ಡ್ರಮ್ ಇಂಜುರಿ ಆಗುತ್ತೆ. ನೆಕ್ಸ್ಟ್ ಹೆಡ್ ಇಂಜುರಿ. ಓಕೆ, ಸಿವಿಯರ್ ಹೆಡ್ ಇಂಜುರಿ ಆದಾಗ ಏನಾಗುತ್ತೆ? ಆ ಹೆಡ್ ಇಂಜುರಿ ಕಿವಿ ತನ ಬಂದು ನಮ್ಮ ಇಯರ್ ಡ್ರಮ್ಮನ್ನು ಡ್ಯಾಮೇಜ್ ಮಾಡ್ಬೋದು, ನಮ್ಮ ಟಿಂಪ್ಯಾನಿಕ್ ಮೆಂಬ್ರೇನನ್ನು ಡ್ಯಾಮೇಜ್ ಮಾಡಬಹುದು. ನೆಕ್ಸ್ಟ್ ಫಾರಿನ್ ಬಾಡೀಸ್ ಇನ್ ದಿ ಇಯರ್. ಫಾರಿನ್ ಬಾಡೀಸ್ ಅಂದರೆ ಫಾರಿನ್ ಬಾಡೀಸ್ ಯಾವುದೇ ಪಾರ್ಟ್ ಆಗಿರಲಿ. ಓಕೆ, ಸ್ಟೋನ್ಸ್, ಇನ್ಸೆಕ್ಟ್ ಒಳಗಡೆ ಹೋಗಿ ಇಂಜುರಿ ಮಾಡ್ಬೋದಲ್ಲ ನಮ್ಮ ಇಯರ್ ಡ್ರಮ್ಮನ್ನು. ಅದು ಒಳಗಡೆ ಇಯರ್ ಕೆನಲ್ ಒಳಗಡೆ ಹೋಗಿ ಇಂಜುರಿ ಮಾಡ್ಬೋದು. ಫಾರಿನ್ ಬಾಡೀಸ್ ಹೋಗಿ ಏನು ಮಾಡ್ಬೋದು? ನಮ್ಮ ಇಯರ್ ಡ್ರಮ್ಮನ್ನು ರಪ್ಚರ್ ಮಾಡಬಹುದು. ಓಕೆ, ನೆಕ್ಸ್ಟ್ ನಾವು ಪ್ಯಾಥೋಫಿಸಿಯಾಲಜಿ ನೋಡೋಣ. ಫಸ್ಟ್ ಡ್ಯೂ ಟು ಕಾಸ್. ಓಕೆ, ಡ್ಯೂ ಟು ಕಾರಣ ನಾವಿಲ್ಲಿ ಏನು ಎಕ್ಸಾಂಪಲ್ ತೊಗೊಳ್ಳೋಣ? ಮಿಡಲ್ ಇಯರ್ ಇನ್ಫೆಕ್ಷನ್ ಏನಿದೆ? ಮಿಡಲ್ ಇಯರ್ ಇನ್ಫೆಕ್ಷನ್. ನೆಕ್ಸ್ಟ್ ಇನ್ಕ್ರೀಸ್ ಪ್ರೆಷರ್ ಇನ್ ದಿ ಮಿಡಲ್ ಇಯರ್. ಏನಾಗುತ್ತೆ? ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ ಮಿಡಲ್ ಇಯರ್ ಒಳಗಡೆ. ಓಕೆ, ಇಲ್ಲಿ ನೋಡೋಣ, ಡ್ರಾ ಮಾಡ್ತೀನಿ. ಇದು ನಿಮ್ಮ ಓಕೆ ಇಯರ್ ಕೆನಲ್. ಇದೇನು ನಮ್ಮ ಇಯರ್ ಕೆನಲ್. ಇಲ್ಲೇನು ಬರುತ್ತೆ? ಟಿಂಪ್ಯಾನಿಕ್ ಮೆಂಬ್ರೇನ್. ಒಳಗಡೆ ಏನಿದೆ? ಏರ್ ಫಿಲ್ಡ್ ಸ್ಯಾಕ್ ಇದೆ. ಇದರಲ್ಲಿ ನಮ್ಮ 3 ಬೋನ್ಸ್ ಬರ್ತವೆ, ಸಣ್ಣ ಮಿಸ್ ಬೋನ್ಸ್. ಓಕೆ, ಸೊ ಇದೇನಿದೆ? ಮಿಡಲ್ ಇಯರ್. ನೆಕ್ಸ್ಟ್ ಮುಂದ್ಗಡೆ ಹೋದಾಗ ನಮ್ಮ ಸ್ನೇಲ್ ಪಾರ್ಟ್ನೂ ಬರುತ್ತೆ, ಮತ್ತು 3 ನಮ್ಮದು ಸೆಮಿ ಸರ್ಕ್ಯುಲರ್ ಕೆನಲ್ಸ್ ಕೂಡ ಬರ್ತವೆ. ಓಕೆ, ನಮ್ಮ ಮೇನ್ ಪಾರ್ಟ್ ಇರೋದು ಇದು. ಏನಾಗುತ್ತೆ ಇಲ್ಲಿ? ಮಿಡಲ್ ಇಯರ್ ಒಳಗಡೆ ಇನ್ಫೆಕ್ಷನ್ ಆದಾಗ ಏನಿದೆ? ಇಲ್ಲಿ ಮಿಡಲ್ ಇಯರ್ ಇನ್ಫೆಕ್ಷನ್ ಆಗಿದೆ. ಇನ್ಫೆಕ್ಷನ್ ಆದಾಗ ಅಲ್ಲಿ ಒಳಗಡೆ ಏನಾಗುತ್ತೆ? ಸ್ವೆಲ್ಲಿಂಗ್ ಇರುತ್ತೆ, ಇನ್ಫ್ಲಮೇಷನ್ ಇರುತ್ತೆ. ಸ್ವೆಲ್ಲಿಂಗ್ ಇದ್ದಾಗ ಪ್ರೆಷರ್ ಉಂಟಾಗುತ್ತೆ ಇದ್ರ ಒಳಗಡೆ. ಮಿಡಲ್ ಇಯರ್ ಒಳಗಡೆ ಏನಾಗುತ್ತೆ? ಪ್ರೆಷರ್ ಉಂಟಾಗುತ್ತೆ. ಮಿಡಲ್ ಇಯರ್ ಒಳಗಡೆ ಪ್ರೆಷರ್ ಉಂಟಾದಾಗ ಅದೇನು ಮಾಡುತ್ತೆ? ಇಯರ್ ಡ್ರಮ್ ಮೇಲೆ ಪ್ರೆಷರ್ ಹಾಕುತ್ತೆ. ನೆಕ್ಸ್ಟ್ ಪಾಯಿಂಟ್ ಅದೇ ಇದೆ ನೋಡಿ. ಪ್ರೆಷರ್ ಬಿಲ್ಡಪ್ ಆ್ಯಂಡ್ ಪುಷಸ್ ಅಗೇನ್ಸ್ಟ್ ದಿ ಇಯರ್ ಡ್ರಮ್. ಏನು ಮಾಡ್ತಾಯಿದೆ? ಪ್ರೆಷರ್ ಬಿಲ್ಡಪ್ ಆಗ್ತಾಯಿದೆ, ಮತ್ತು ಇದು ಏನು ಮಾಡ್ತಾಯಿದೆ? ಇಯರ್ ಡ್ರಮ್ಮನ್ನು ಪುಷ್ ಮಾಡ್ತಾಯಿದೆ. ನೆಕ್ಸ್ಟ್ ವೆನ್ ದಿ ಪ್ರೆಷರ್ ಫರ್ದರ್ ಇನ್ಕ್ರೀಸಸ್. ಓಕೆ, ಪುಷ್ ಮಾಡ್ತಾ ಹಾಗೆ ಪ್ರೆಷರ್ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ? ನಮ್ಮ ಇಯರ್ ಡ್ರಮ್ ಪರ್ಫೋರೇಟ್ ಆಗುತ್ತೆ. ಓಕೆ, ಇದು ನಮ್ಮ ಇಯರ್ ಡ್ರಮ್ ಅಥವಾ ನಾವು ಟಿಂಪ್ಯಾನಿಕ್ ಮೆಂಬ್ರೇನ್ ಅಂತೀವಲ್ಲ.
ಓಕೆ, ಒಳಗಡೆ ಏನಾಗಿದೆ, ಇನ್ಫ್ಲಮೇಷನ್ ಆಗಿದೆ. ಅದೇನು ಮಾಡುತ್ತೆ, ಪ್ರೆಷರ್ ಅಪ್ಲೈ ಮಾಡುತ್ತೆ. ಅದೇನು ಮಾಡುತ್ತೆ, ನಮ್ಮ ಇಯರ್ ಡ್ರಮ್ ಮೇಲೆ ಪ್ರೆಷರ್ ಅಪ್ಲೈ ಮಾಡುತ್ತೆ. ಹಾಗೆ ಪ್ರೆಷರ್ ಅಪ್ಲೈ ಮಾಡ್ತಾ ಮಾಡ್ತಾ ಜಾಸ್ತಿ ಪ್ರೆಷರ್ ಆಯ್ತು ಅಂದರೆ ಆವಾಗ ಏನಾಗುತ್ತೆ, ಇದು ಟಿಯರ್ ಆಗುತ್ತೆ. ಏನಾಗುತ್ತೆ, ಟಿಯರ್ ಆಗುತ್ತೆ, ರಪ್ಚರ್ ಆಗುತ್ತೆ, ಪರ್ಫೊರೇಟ್ ಆಗುತ್ತೆ, ಓಕೆ, ಡ್ಯಾಮೇಜ್ ಆಗುತ್ತೆ. ಇದೆ ನಮ್ಮದು ಪ್ಯಾಥೋಫಿಸಿಯಾಲಜಿ. ಏನಾಗಿದೆ, ಡ್ಯೂ ಟು ಕಾಸ್ ಇನ್ಫೆಕ್ಷನ್ ಆಗಿದೆ. ಮಿಡಲ್ ಇಯರ್ ಒಳಗಡೆ ಏನಾಗಿದೆ, ಇನ್ಫೆಕ್ಷನ್ ಆಗಿದೆ. ಮಿಡಲ್ ಇಯರ್ ಒಳಗಡೆ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ, ಅಲ್ಲಿ ಮಿಡಲ್ ಇಯರ್ ಒಳಗಡೆ ಇನ್ಫ್ಲಮೇಷನ್ ಆಗುತ್ತೆ, ಸ್ವೆಲ್ಲಿಂಗ್ ಆಗುತ್ತೆ. ಆವಾಗ ನಮ್ಮ ಮಿಡಲ್ ಇಯರ್ ಒಳಗಡೆ ಪ್ರೆಷರ್ ಉಂಟಾಗುತ್ತೆ. ಆ ಪ್ರೆಷರ್ ಏನು ಮಾಡುತ್ತೆ, ಇಯರ್ ಡ್ರಮ್ ಮೇಲೆ ಆಗುತ್ತೆ. ಪ್ರೆಷರ್ ಏನು ಮಾಡುತ್ತೆ, ಇಯರ್ ಡ್ರಮ್ಮನ್ನು ಪುಷ್ ಮಾಡುತ್ತೆ. ಜಾಸ್ತಿ ಪ್ರೆಷರ್ ಆದಾಗ, ಇಯರ್ ಡ್ರಮ್ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ದಾಗ ಅದು ಪರ್ಫೊರೇಟ್ ಆಗುತ್ತೆ. ಇಯರ್ ಡ್ರಮ್ ಅಥವಾ ಇದಕ್ಕೇನಂತೀವಿ ನಾವು ಟಿಂಪ್ಯಾನಿಕ್ ಮೆಂಬ್ರೇನ್ ಪರ್ಫೊರೇಷನ್. ಟಿಂಪ್ಯಾನಿಕ್ ಮೆಂಬ್ರೇನ್ ಪರ್ಫೊರೇಷನ್. ಓಕೆ, ಏನಾಗಿದೆ, ಪ್ರೆಷರ್ ಜಾಸ್ತಿ ಆಗಿದೆ ಮಿಡಲ್ ಇಯರ್ ಒಳಗಡೆ. ಅದೇನು ಮಾಡ್ತಾಯಿದೆ, ಇಯರ್ ಡ್ರಮ್ಮನ್ನು ಪುಷ್ ಮಾಡ್ತಾಯಿದೆ. ಇಯರ್ ಡ್ರಮ್ ಮೇಲೆ ಜಾಸ್ತಿ ಪುಷ್ ಆದಾಗ, ಜಾಸ್ತಿ ಪ್ರೆಷರ್ ಆದಾಗ ಏನಾಗುತ್ತೆ, ಟಿಯರ್ ಆಗುತ್ತೆ. ಏನಾಗುತ್ತೆ, ಹೋಲ್ ಆಗುತ್ತೆ, ಪರ್ಫೊರೇಟ್ ಆಗುತ್ತೆ. ಐ ಥಿಂಕ್ ಪ್ಯಾಥೋಫಿಸಿಯಾಲಜಿ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ಕ್ಲಿನಿಕಲ್ಸ್ ಫೀಚರ್ಸ್ ನೋಡೋಣ. ಓಕೆ, ನೆಕ್ಸ್ಟ್ ನಾವು ಕ್ಲಿನಿಕಲ್ ಫೀಚರ್ಸ್ ನೋಡೋಣ. ಫಸ್ಟ್ ಹಿಯರಿಂಗ್ ಲಾಸ್. ಹೌದು, ಹಿಯರಿಂಗ್ ಲಾಸ್ನೂ ಆಗುತ್ತೆ ಇದರಲ್ಲಿ. ಓಕೆ, ಹಿಯರಿಂಗ್ ಲಾಸ್ ಆಗುತ್ತೆ. ಬ್ಲೀಡಿಂಗ್. ಓಕೆ, ಏನಾಗುತ್ತೆ, ಬ್ಲಡ್ ಬರುತ್ತೆ ಈ ಕಿವಿ ಇಯರಿಂದ, ಏನಾಗುತ್ತೆ, ಬ್ಲೀಡಿಂಗ್ ಆಗುತ್ತೆ, ಯಾಕಂದರೆ ಡ್ಯಾಮೇಜ್ ಆಗಿದೆ ಒಳಗಡೆ. ಓಕೆ, ನೆಕ್ಸ್ಟ್ ಓಟೋರಿಯಾ. ಓಕೆ, ಓಟೋರಿಯಾ ಅಂದರೆ ಡಿಸ್ಚಾರ್ಜ್. ಏನಾಗಿದೆ, ಡಿಸ್ಚಾರ್ಜ್ ಫ್ರಮ್ ಇಯರ್. ಏನಾಗ್ತಾ ಇದೆ, ಕಿವಿಯಿಂದ ಇಯರಿಂದ ಡಿಸ್ಚಾರ್ಜ್ ಆಗಿ ಬರ್ತಾ ಇದೆ. ಓಕೆ, ನೀರಿನ ಥರ ಅಥವಾ ಪಸ್ ಥರ ಏನಾಗ್ತಾಯಿದೆ, ಇಯರಿಂದ ಡಿಸ್ಚಾರ್ಜ್ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಟಿನಿಟಸ್. ಟಿನಿಟಸ್ ಅಂದರೆ ರಿಂಗಿಂಗ್ ಆಫ್ ದಿ ಇಯರ್. ರಿಂಗಿಂಗ್ ಆಫ್ ಇಯರ್ ಆಗುತ್ತೆ. ಪೇನ್ ಆ್ಯಂಡ್ ಡಿಸ್ಕಂಫರ್ಟ್ ಆಗ್ತಾಯಿದೆ. ಏನಾಗ್ತಾಯಿದೆ, ಡ್ಯಾಮೇಜ್ ಆದಾಗ ಪೇನ್ ಆ್ಯಂಡ್ ಡಿಸ್ಕಂಫರ್ಟ್ ಆಗುತ್ತೆ. ವರ್ಟಿಗೋ, ಡಿಸಿನೆಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಏನಾಗ್ತಾಯಿದೆ, ಕ್ಲಿನಿಕಲ್ ಫೀಚರ್ಸಲ್ಲಿ ಸೈನ್ ಆ್ಯಂಡ್ ಸಿಂಪ್ಟಮ್ಸಲ್ಲಿ ಹಿಯರಿಂಗ್ ಲಾಸ್, ಬ್ಲೀಡಿಂಗ್, ಓಟೋರಿಯಾ ಅಂದರೆ ಡಿಸ್ಚಾರ್ಜ್ ಫ್ರಮ್ ದಿ ಇಯರ್, ಟಿನಿಟಸ್, ರಿಂಗಿಂಗ್ ಆಫ್ ದಿ ಇಯರ್, ಪೇನ್, ಡಿಸ್ಕಂಫರ್ಟ್ ಆ್ಯಂಡ್ ವರ್ಟಿಗೋ ಆ್ಯಂಡ್ ಡಿಸಿನೆಸ್ ಆಗ್ತಾಯಿದೆ. ಓಕೆ, ನೆಕ್ಸ್ಟ್ ನಾವು ಡಯಾಗ್ನೋಸಿಸ್ ನೋಡೋಣ. ಡಯಾಗ್ನೋಸಿಸ್ ಫಸ್ಟ್ ನಾವೇನು ಮಾಡ್ತೀವಿ, ಹಿಸ್ಟ್ರಿ ಕಲೆಕ್ಷನ್. ಓಕೆ, ಹಿಸ್ಟ್ರಿ ಕಲೆಕ್ಷನ್ ನಾವು ಮಾಡ್ತೀವಿ. ಏನಾದರೂ ಇನ್ಫೆಕ್ಷನ್ ಇದೆಯಾ, ಅಥವಾ ನೀವು ಸ್ವಿಮ್ಮಿಂಗ್ ಮಾಡಿರೋ, ಅಥವಾ ಏನಾದರೂ ಪೆನಿಟ್ರೇಟ್ ಮಾಡ್ಕೊಂಡಿರೋ ನಿಮ್ಮ ಕಿವಿಯ ಒಳಗಡೆ, ಇಯರ್ ಒಳಗಡೆ ಏನಾದರೂ ಫಾರಿನ್ ಬಾಡಿ ಇದೆ ಅಂತ ನಾವು ಹಿಸ್ಟ್ರಿ ಕಲೆಕ್ಷನ್ ಮಾಡ್ತೀವಿ. ಫಿಸಿಕಲ್ ಎಕ್ಸಾಮಿನೇಷನ್, ಅದರೊಳಗಡೆ ನಾವು ಏನು ಮಾಡ್ತೀವಿ, ಸ್ಪೆಷಲಿ ಓಟೋಸ್ಕೋಪಿ. ಕಿವಿಯ ಒಳಗಡೆ ನಾವು ಓಟೋಸ್ಕೋಪ್ ಹಚ್ಚಿ ನೋಡ್ತೀವಿ. ಓಕೆ, ಏನು ಡ್ಯಾಮೇಜ್ ಇದೆ, ಏನು ಫಾರಿನ್ ಬಾಡಿ ಇದೆನಾ, ಎಷ್ಟು ಡ್ಯಾಮೇಜ್ ಇದೆ ಅಂತ ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್ ಆಡಿಯೋಮೆಟ್ರಿ. ಆಡಿಯೋಮೆಟ್ರಿ ಅಂದರೆ ನಾವು ಹಿಯರಿಂಗ್ ಟೆಸ್ಟ್. ಹಿಯರಿಂಗ್ ಟೆಸ್ಟ್. ಓಕೆ, ಹಿಯರಿಂಗ್ ಎಬಿಲಿಟಿ ಟೆಸ್ಟ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಟಿಂಪ್ಯಾನೋಮೆಟ್ರಿ. ನಾವು ಇದರಲ್ಲಿ ಏನು ಮಾಡ್ತಾಯಿದ್ದೀವಿ, ಟಿಂಪ್ಯಾನಿಕ್ ಮೆಂಬ್ರೇನನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಎಷ್ಟು ಪರ್ಫೊರೇಟ್ ಆಗಿದೆ, ಓಕೆ, ಎಷ್ಟು ಸಿವಿಯರ್ ಆಗಿದೆ ಅಂತ ನಾವು ಟಿಂಪ್ಯಾನೋಮೆಟ್ರಿಯಲ್ಲಿ ನೋಡ್ತೀವಿ. ಹಿಸ್ಟ್ರಿ ಕಲೆಕ್ಷನ್, ಫಿಸಿಕಲ್ ಎಕ್ಸಾಮಿನೇಷನ್, ಓಟೋಸ್ಕೋಪಿ, ಆಡಿಯೋಮೆಟ್ರಿ ಮತ್ತು ಟಿಂಪ್ಯಾನಿಕ್ ಮೆಂಬ್ರೇನ್ ವಿಜುವಲೈಸ್ ಮಾಡ್ತಾಯಿದ್ದೀವಿ ಟಿಂಪ್ಯಾನೋಮೆಟ್ರಿಯಲ್ಲಿ. ಓಕೆ, ಐ ಥಿಂಕ್ ಡಯಾಗ್ನೋಸಿಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ಮ್ಯಾನೇಜ್ಮೆಂಟ್ ನೋಡೋಣ. ಏನು ಮ್ಯಾನೇಜ್ಮೆಂಟ್ ಮಾಡ್ತೀವಿ ಇದಕ್ಕೆ. ಓಕೆ, ಸೊ ಫಸ್ಟ್ ಟಿಂಪ್ಯಾನಿಕ್ ಮೆಂಬ್ರೇನ್ ಪರ್ಫೊರೇಷನ್ ಸ್ಮಾಲ್ ಇದ್ದರೆ, ಓಕೆ, ಸಣ್ಣದಿದ್ದರೆ ಅದಕ್ಕೇನು ಟ್ರೀಟ್ಮೆಂಟ್ ಅವಶ್ಯಕತೆಯೇ ಇಲ್ಲ. ಅದೇನಾಗುತ್ತೆ 3 ಮಂತ್ಸಲ್ಲಿ ಆಟೋಮೆಟಿಕಲಿ ರಿಪೇರ್ ಆಗುತ್ತೆ. ಓಕೆ, ಬಟ್ ಅದರಲ್ಲಿ ನಾವೇನು ಮಾಡಬೇಕು, ಇನ್ಫೆಕ್ಷನನ್ನು ಪ್ರಿವೆಂಟ್ ಮಾಡಬೇಕು. ಓಕೆ, ಸ್ಮಾಲ್ ಟಿಯರ್ ಇದ್ದರೂ ಕೂಡ ಅಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸಮ್ಟೈಮ್ಸ್ ನೀವೇನು ಮಾಡ್ತೀರಿ, ಸೊ ಡೈರೆಕ್ಟ್ ಇಂಜುರಿ ಆಗಿದೆ ನಿಮ್ಮ ಇಯರ್ ಡ್ರಮ್ಮಿಗೆ. ಓಕೆ, ಪೆನ್ ಅಥವಾ ಪೆನ್ಸಿಲ್ ಏನು ಮಾಡಿರಿ ನೀವು, ನಿಮ್ಮ ಕಿವಿಯ ಒಳಗಡೆ ಇನ್ಸರ್ಟ್ ಮಾಡಿರಿ, ಆವಾಗ ಏನಾಗಿದೆ, ನಿಮ್ಮ ಇಯರ್ ಡ್ಯಾಮೇಜ್ ಆಗಿದೆ. ಓಕೆ, ಸೊ ಆ ಟೈಮ್ ಏನಾಗುತ್ತೆ, ಸ್ವಲ್ಪನೇ ಡ್ಯಾಮೇಜ್ ಆದಾಗ ಅದು ಟ್ರೀಟ್ಮೆಂಟ್ ಏನು ಬೇಕಾಗಲ್ಲ ಅದಕ್ಕೆ, ಬಟ್ ನಾವು ಏನು ಮಾಡ್ತೀವಿ, ಪ್ರಿವೆಂಟ್ ಮಾಡ್ತಾಯಿದ್ದೀವಿ. ಓಕೆ, ಸೊ ನೋಡೋಣ. ಟಿಪಿಕಲಿ ನೋ ಟ್ರೀಟ್ಮೆಂಟ್ ಈಸ್ ನೀಡೆಡ್ ಫಾರ್ ರಪ್ಚರ್ಡ್ ಇಯರ್ ಡ್ರಮ್. ಓಕೆ, ಏನು ಸ್ಮಾಲ್ ರಪ್ಚರ್ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಅವಶ್ಯಕತೆಯೇ ಇಲ್ಲ. ಓಕೆ, ರಪ್ಚರ್ಡ್ ಇಯರ್ ಡ್ರಮ್ ಹೀಲ್ ವಿತಿನ್ 3 ಮಂತ್. ಏನಾಗುತ್ತೆ, 3 ಮಂತಲ್ಲಿ ಆಟೋಮೆಟಿಕಲಿ ಹೀಲ್ ಆಗುತ್ತೆ. ಬಟ್ ನಾವು ಇದರಲ್ಲಿ ಏನು ಮಾಡಬೇಕು, ಇನ್ಫೆಕ್ಷನನ್ನು ಪ್ರಿವೆಂಟ್ ಮಾಡಬೇಕು. ನೆಕ್ಸ್ಟ್ ಪಾರ್ಟ್, ನಾವೇನು ಮಾಡ್ತಾಯಿದ್ದೀವಿ, ಅವ್ರಿಗೆ ಆ್ಯಂಟಿಬಯೋಟಿಕ್ಸ್ ಕೊಡ್ತಾಯಿದ್ದೀವಿ. ಓಕೆ, ಆ್ಯಂಟಿಬಯೋಟಿಕ್ಸ್ ಯಾಕೆ ಕೊಡ್ತಾಯಿದ್ದೀವಿ, ಟು ಪ್ರಿವೆಂಟ್ ಇನ್ಫೆಕ್ಷನ್. ಓಕೆ, ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ, ಇಂಜುರಿ ಆಗಿದೆ ಅಲ್ಲ ಅಲ್ಲಿ, ಅದಕ್ಕೋಸ್ಕರ ನಾವು ಇನ್ಫೆಕ್ಷನನ್ನು ಪ್ರಿವೆಂಟ್ ಮಾಡೋಕ್ಕೆ ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಅನಾಲ್ಜೆಸಿಕ್ಸ್. ಅನಾಲ್ಜೆಸಿಕ್ಸ್ ಅಂದರೆ ಪೇನ್ ಕಿಲ್ಲರ್ಸ್ ಕೊಡ್ತೀವಿ ಟು ರೆಡ್ಯೂಸ್ ಪೇನ್. ಓಕೆ, ಪೇನ್ ಆ್ಯಂಡ್ ಡಿಸ್ಕಂಫರ್ಟ್ ಆಗ್ತಾ ಇದೆಯಲ್ಲ, ಅದಕ್ಕೆ ನಾವು ಅನಾಲ್ಜೆಸಿಕ್ಸ್ ಕೊಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಪ್ರೊಹಿಬಿಟ್ ಇಯರ್ ಡ್ರಾಪ್ಸ್. ಓಕೆ, ಪ್ರೊಹಿಬಿಟ್ ಇಯರ್ ಡ್ರಾಪ್ಸ್ ಯಾಕೆ ಪ್ರೊಹಿಬಿಟ್ ಮಾಡಬೇಕು ಅಂದರೆ,
ಆಲ್ರೆಡಿ ಏರ್ ಕೆನಾಲಿನಲ್ಲಿ ನಮ್ಮದು ಇದು ಇರುತ್ತೆ ಅಲ್ಲ ಟಿಂಪ್ಯಾನಿಕ್ ಮೆಂಬ್ರೇನ್, ಅದೇನಾಗಿದೆ ಅದರಲ್ಲಿ ಹೋಲ್ ಇದೆ, ಅದರಲ್ಲಿ ಏನಾಗಿದೆ ಹೋಲ್ ಇದೆ. ಸೊ ನಾವು ಇಯರ್ ಡ್ರಾಪ್ ಹಾಕಿದಾಗ ಅದರಿಂದ ಒಳಗಡೆ ಅದು ಹೋಗ್ಬೋದು. ಓಕೆ, ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಏನು ಮಾಡ್ತೀವಿ, ಅವಾಯ್ಡ್ ಮಾಡ್ತೀವಿ. ಇಯರ್ ಡ್ರಾಪ್ಸನ್ನು ನಾವೇನು ಮಾಡ್ತೀವಿ, ಇಲ್ಲಿ ಅವಾಯ್ಡ್ ಮಾಡ್ತೀವಿ. ಯಾಕಂದರೆ ಆಲ್ರೆಡಿ ಅಲ್ಲಿ ಹೋಲ್ ಇದೆ, ಅಲ್ಲಿ ಟಿಯರ್ ಆಗಿದೆ, ಅದಕ್ಕೋಸ್ಕರ ನಾವು ಅವಾಯ್ಡ್ ಮಾಡ್ತೀವಿ. ನೆಕ್ಸ್ಟ್, ವೈಲ್ ಹೀಲಿಂಗ್ ದಿ ಇಯರ್ ಮಸ್ಟ್ ಬಿ ಪ್ರೊಟೆಕ್ಟೆಡ್ ಫ್ರಮ್ ವಾಟರ್. ಓಕೆ, ಸೊ ವಾಟರಿಂದ ಪ್ರೊಟೆಕ್ಟ್ ಮಾಡಿಡಬೇಕು ಹೀಲ್ ಆಗೋತನ. ಅಂದರೆ 3 months ನಾವು ಏನು ಮಾಡಬೇಕು, ಇಯರ್ ಒಳಗಡೆ ವಾಟರದು ಏನು ಹಾಕೋಬಾರ್ದು. ಓಕೆ, ಇಯರ್ ಒಳಗಡೆ ಏನು ಮಾಡ್ಬಾರ್ದು, ನಾವು ವಾಟರದು ನೀರದು ಹಾಕಬಾರ್ದು. ಓಕೆ, ಪ್ರೊಟೆಕ್ಟ್ ಮಾಡಿಡಬೇಕು ನೀರಿನಿಂದ. ಓಕೆ, 3 months ತನಕ. ಓಕೆ, ಹೀಲ್ ಆಗೋ ಸಮಯದಲ್ಲಿ ನಾವು ಏನು ಮಾಡಬೇಕು, ಇದನ್ನು ವಾಟರ್ನಿಂದ ಪ್ರೊಟೆಕ್ಟೆಡ್ ಮಾಡಿರ್ಬೇಕು. ನಮ್ಮ ಇಯರ್ ಡ್ರಮ್ಮನ್ನು ವಾಟರ್ನಿಂದ ಪ್ರೊಟೆಕ್ಟ್ ಮಾಡಿರಬೇಕು. ನೆಕ್ಸ್ಟ್, ಇಫ್ 3 months ಲೇಟರ್ ಪರ್ಫೋರೇಷನ್ ಸ್ಟಿಲ್ ಎಕ್ಸಿಸ್ಟ್, ದಿ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಈಸ್ ಡನ್. ಓಕೆ, 3 ತಿಂಗಳಾದ್ಮೇಲೂ ನಿಮ್ಮ ಪರ್ಫೋರೇಷನ್ ಹೀಲ್ ಆಗಲಿಲ್ಲ. ಓಕೆ, ಅದು ಹಾಗೇ ಇದೆ, ಅದರಲ್ಲಿ ಹೋಲ್ ಹಾಗೇ ಇದೆ ಅಂದರೆ ನಾವೇನು ಮಾಡ್ತೀವಿ, ಆವಾಗ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಓಕೆ, ಪ್ರತಿಯೊಬ್ಬರಿಗೂ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಮಾಡೋದಿಲ್ಲ. 3 months ಆದಮೇಲೆ ಕೂಡ ಇಫ್ ಅದು ಕ್ಲೋಸ್ ಆಗಲಿಲ್ಲ, ಆ ಹೋಲ್ ಕ್ಲೋಸ್ ಆಗಲಿಲ್ಲ ಅಂದ್ರೆ ನಾವೇನು ಮಾಡ್ತೀವಿ, ಆವಾಗ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಓಕೆ, ಏನು ಮಾಡ್ತೀವಿ, ಆಪ್ರೇಷನ್ ಮಾಡಿ ಅದನ್ನು ಕ್ಲೋಸ್ ಮಾಡ್ತೀವಿ ಅಥವಾ ರಿಪೇರ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ನೋಡೋಣ. ಓಕೆ, ಐ ಥಿಂಕ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅರ್ಥ ಆಗಿರ್ಬೋದು. ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ, ಅನಾಲ್ಜಿಸಿಸ್ ಕೊಡ್ತೀವಿ. ಓಕೆ, ಪ್ರೊಹಿಬಿಟ್ ಅವಾಯ್ಡ್ ಮಾಡ್ತೀವಿ. ಓಕೆ, ಇಯರ್ ಡ್ರಾಪ್ಸನ್ನು ಅವಾಯ್ಡ್ ಮಾಡ್ತೀವಿ. ಮತ್ತು ವೈಲ್ ಹೀಲಿಂಗ್ ದಿ ಇಯರ್ ಮಸ್ಟ್ ಬಿ ಪ್ರೊಟೆಕ್ಟೆಡ್ ಫ್ರಮ್ ವಾಟರ್. ಓಕೆ, ವಾಟರ್ನಿಂದ ಪ್ರೊಟೆಕ್ಟ್ ಮಾಡಿ ಇಡ್ತೀವಿ. ನೆಕ್ಸ್ಟ್, ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಒಳಗಡೆ ಫಸ್ಟ್ ಮಿರಿಂಗೋಪ್ಲಾಸ್ಟಿ. ಓಕೆ, ಮಿರಿಂಗೋಪ್ಲಾಸ್ಟಿ ಅಂದರೆ ಸರ್ಜಿಕಲ್ ರಿಪೇರ್ ಆಫ್ ಟಿಂಪ್ಯಾನಿಕ್ ಮೆಂಬ್ರೇನ್. ಏನು ಮಾಡ್ತಾ ಇದ್ದೀವಿ ಇಲ್ಲಿ, ರಿಪೇರ್ ಮಾಡ್ತಾ ಇದ್ದೀವಿ ಟಿಂಪ್ಯಾನಿಕ್ ಮೆಂಬ್ರೇನ್ನ. ಓಕೆ, ಸರ್ಜಿಕಲ್ ರಿಪೇರ್ ಆಫ್ ಟಿಂಪ್ಯಾನಿಕ್ ಮೆಂಬ್ರೇನ್ ಯೂಸಿಂಗ್ ಅ ಟಿಶ್ಯೂ ಗ್ರಾಫ್ಟ್ ಅಂದರೆ ಬೇರೆ ಪ್ಲೇಸಿಂದ ನಾವು ಟಿಶ್ಯೂ ತೊಗೊಂಡು ಇಯರ್ ಡ್ರಮ್ ಮೇಲೆ ಹಚ್ಚೋದನ್ನು ಏನು ಮಾಡ್ತೀವಿ ನಾವು ಕ್ಲೋಸ್ ಮಾಡ್ತೀವಿ. ಓಕೆ, ಇಲ್ಲಿ ಹೋಲ್ ಅದ ಅಂತ ಅನ್ಕೊಂಡು ಇದು ಟಿಂಪ್ಯಾನಿಕ್ ಮೆಂಬ್ರೇನ್, ಇದರಲ್ಲಿ ಹೋಲ್ ಇದೆ. ಸೊ ನಾವೇನು ಮಾಡ್ತೀವಿ, ಬೇರೆ ಪ್ಲೇಸಿಂದ ಟಿಶ್ಯೂ ತೊಗೊಂಡು ಅದ್ರ ಮೇಲೆ ತಂದು ರಿಪೇರ್ ಮಾಡ್ತೀವಿ. ಓಕೆ, ಇದಕ್ಕೆ ಏನಂತಾರೆ, ಮಿರಿಂಗೋಪ್ಲಾಸ್ಟಿ. ಓಕೆ, ಸರ್ಜಿಕಲ್ ರಿಪೇರ್ ಆಫ್ ದಿ ಟಿಂಪ್ಯಾನಿಕ್ ಮೆಂಬ್ರೇನ್ ಯೂಸಿಂಗ್ ಟಿಶ್ಯೂ ಗ್ರಾಫ್ಟ್. ಓಕೆ, ಟಿಶ್ಯೂ ಗ್ರಾಫ್ಟಿಂದ ನಾವೇನು ಮಾಡ್ತಾಯಿದ್ದೀವಿ, ರಿಪೇರ್ ಮಾಡ್ತಾಯಿದ್ದೀವಿ ಟಿಂಪ್ಯಾನಿಕ್ ಮೆಂಬ್ರೇನನ್ನು. ಓಕೆ, ನೆಕ್ಸ್ಟ್, ಸಾರಿ ಇದು ಮಿಸ್ಪ್ರಿಂಟ್ ಆಗಿದೆ, ಇದು ಬರಬಾರ್ದು ಇಲ್ಲಿ. ಇದು ನೆಕ್ಸ್ಟ್ ನೋಡೋಣ ನಾವು ಟಿಂಪ್ಯಾನೋಪ್ಲಾಸ್ಟಿ. ಓಕೆ, ಟಿಂಪ್ಯಾನೋಪ್ಲಾಸ್ಟಿ ಅಂದರೆ ಏನು, ಸರ್ಜಿಕಲ್ reconstruction of eardrum with or without ear ossicles. ಓಕೆ, ಟಿಂಪ್ಯಾನೋಪ್ಲಾಸ್ಟಿ ಅಂದರೆ ಏನು, ಟಿಂಪ್ಯಾನೋಪ್ಲಾಸ್ಟಿ ಅಂದರೆ ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ, ಸರ್ಜಿಕಲ್ ರೀಕನ್ಸ್ಟ್ರಕ್ಷನ್. ಓಕೆ, ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. ಓಕೆ, ಟಿಂಪ್ಯಾನಿಕ್ ಇಯರ್ ಡ್ರಮ್ಮನ್ನು ನಾವೇನು ಮಾಡ್ತಾ ಇದ್ದೀವಿ, ರೀಕನ್ಸ್ಟ್ರಕ್ಷನ್. ಓಕೆ, ಟಿಂಪ್ಯಾನಿಕ್ ಮೆಂಬ್ರೇನ್ನ ನಾವು ಇಯರ್ ಡ್ರಮ್ ಅಂತಲೂ ಕೂಡ. ಓಕೆ, ಸರ್ಜಿಕಲ್ ರೀಕನ್ಸ್ಟ್ರಕ್ಷನ್ ಆಫ್ ಟಿಂಪ್ಯಾನಿಕ್ ಮೆಂಬ್ರೇನ್ ವಿತ್ ಆರ್ ವಿಥೌಟ್ ಆಸಿಕಲ್ಸ್. ಓಕೆ, ನಾವು ಏನು ಮಾಡ್ತಾ ಇದ್ದೀವಿ ಇಲ್ಲಿ, ಇಯರ್ ಆಸಿಕಲ್ಸ್ ಇರ್ತಾವೆಲ್ಲ, ಇಯರ್ ಆಸಿಕಲ್ಸ್ ಅಂದರೆ ನಮ್ಮ ಬೋನ್ಸ್ಗಳು. ಓಕೆ, ಮಿಸ್ ಬೋನ್ಸ್. ಓಕೆ, ಮ್ಯಾಲಿಯಸ್, ಇಂಕಸ್, ಸ್ಟೆಪಿಸ್ ಬೋನ್ ಇರ್ತಾವೆಲ್ಲ, ಇವುಗಳನ್ನು ನಾವು ಕೂಡ ಏನು ಮಾಡ್ಬೋದು, ಇಲ್ಲಿ ರೀಕನ್ಸ್ಟ್ರಕ್ಷನ್ ಮಾಡ್ಬೋದು. ರೀಕನ್ಸ್ಟ್ರಕ್ಷನ್ ನಾವು ಮಾಡ್ಬೋದು. ಓಕೆ, ಟಿಂಪ್ಯಾನೋಪ್ಲಾಸ್ಟಿ ಅಂದರೆ ರೀಕನ್ಸ್ಟ್ರಕ್ಷನ್ ಆಫ್ ಟಿಂಪ್ಯಾನಿಕ್ ಮೆಂಬ್ರೇನ್ ವಿತ್ ಇಯರ್ ಆಸಿಕಲ್ಸ್ಗಳು ಕೂಡ ನಾವೇನು ಮಾಡ್ತಾಯಿದ್ದೀವಿ ಇಲ್ಲಿ, ರಿಪೇರ್ ಮಾಡ್ತಾಯಿದ್ದೀವಿ. ಓಕೆ, ರೀಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ. ಓಕೆ, ಮೆರಿಂಗೋಪ್ಲಾಸ್ಟಿ ಅದೆಲ್ಲ ಇದರಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಓನ್ಲಿ ಟಿಂಪ್ಯಾನಿಕ್ ಮೆಂಬ್ರೇನ್ ಇಯರ್ ಡ್ರಮ್ಮನ್ನು ನಾವು ರಿಪೇರ್ ಮಾಡ್ತಾಯಿದ್ದೀವಿ. ಇದರೊಳಗಡೆ ಇಯರ್ ಡ್ರಮ್ಮನ್ನು ನಾವು ಏನು ಮಾಡ್ತಾಯಿದ್ದೀವಿ, ಇಯರ್ ಡ್ರಮ್ಮನ್ನು ನಾವು ರಿಪೇರ್ ಮಾಡ್ತಾಯಿದ್ದೀವಿ, ರೀಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ ವಿತ್ ಇಯರ್ ಆಸಿಕಲ್ಸ್ಗಳನ್ನು ಕೂಡ ನಾವು ಏನು ಮಾಡ್ತಾಯಿದ್ದೀವಿ ಇಲ್ಲಿ, ರಿಪೇರ್ ಮಾಡ್ತಾಯಿದ್ದೀವಿ. ಓಕೆ, ಮೆರಿಂಗೋಪ್ಲಾಸ್ಟಿಯಲ್ಲಿ ಓನ್ಲಿ ಟಿಂಪ್ಯಾನೋಪ್ಲಾಸ್ಟಿಯಲ್ಲಿ ಟಿಂಪ್ಯಾನಿಕ್ ಮೆಂಬ್ರೇನ್ ವಿತ್ ಇಯರ್ ಆಸಿಕಲ್ಸ್, ಮಿಸ್ ಬೋನ್ಸ್ಗಳನ್ನು ಕೂಡ ನಾವು ಇಲ್ಲಿ ಏನು ಮಾಡ್ತೀವಿ, ರಿಪೇರ್ ಮಾಡ್ತೀವಿ. ಓಕೆ.